ಬಿಜೆಪಿಯ ಆಪರೇಷನ್ ಆಟಕ್ಕೆ ಕಾಂಗ್ರೆಸ್ನ ನಾಯಕರು ಕೌಂಟರ್ ಆಪರೇಷನ್ ಶುರು ಮಾಡಿದ್ದಾರೆ. ಬಿಜೆಪಿ ಆಪರೇಷನ್ ಆಟಕ್ಕೆ ಕಾಂಗ್ರೆಸ್ ಕೌಂಟರ್ ಆಪರೇಷನ್ ಶುರು ಮಾಡಿದೆ. ಜೆಡಿಎಸ್ ಬಿಜೆಪಿಯಿಂದ 30 ಜನ ಕಾಂಗ್ರೆಸ್ ಸೇರೋದಕ್ಕೆ ರೆಡಿಯಾಗಿದ್ದಾರೆ. ರಿವರ್ಸ್ ಆಪರೇಷನ್ ಸುಳಿವು ನೀಡಿದ್ದಾರೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. ಯಾವಾಗ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಯೋಚಿಸ್ತಾ ಇದ್ದೀವಿ. ಕೆಲ ಹೆಸರನ್ನ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಿಗೆ ಶಾಕ್ ಆಗುತ್ತೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೆ ಕೃಷಿ ಸಚಿವರಾಗಿರುವಂತಹ ಎನ್ ಚಲುವರಾಯಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅಶೋಕ್ ಅಣ್ಣಗೆ ಹೇಳಿ ಯಜಮಾನ್ರಿಗೆ ಚಲುವರಾಯಸ್ವಾಮಿ ಅವರು ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ BJP JDS ತಯಾರಾಗಿದ್ದಾರೆ. ನಾವು ಚುನಾವಣೆಗಿಂತ ಮೊದಲು ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೇಳಿ ಅವ್ರು ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ. ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು. ಸೊ JDS BJP ಇಬ್ರು ಕನಿಷ್ಠ 30 ಜನ ತಯಾರಿದ್ದಾರೆ. ಆ 30 ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಯಮಾಡಿ ಸುಮ್ಮನೆ ಚುನಾವಣೆ ಮಾಡಕ್ಕೆ ಹೇಳಿ. ಶಾಕ್ ಆಗ್ಬಿಡ್ತಾರೆ ಅವರು. ಆಪರೇಷನ್ ಏನಿಲ್ಲ. ಈ ಅಭಿವೃದ್ಧಿ ನೋಡಿ, ಸಿದ್ದರಾಮಯ್ಯನವರ DK ಅವರ ನಾಯಕತ್ವ ನೋಡಿ, ಸೊ ವಾಲಂಟಿಯರ್ ಬರ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಚುನಾವಣೆ ಪೂರ್ವನ ಆದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ಏಕಾಏಕಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ. 30 ಜನ JDS ಮತ್ತೆ ಬಿಜೆಪಿಯಿಂದ ನಮ್ಮ ಪಕ್ಷವನ್ನ ಸೇರ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ. ಏನು ಈ ಮಾತಿನ ಒಳ ಅರ್ಥ ನಂದೀಶ್? ಖಂಡಿತ ಮಧುಸೂದನ್, ಈಗಾಗಲೇ ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು BJPನ ಸೇರಿದ್ದಾರೆ. ಅದಾದ ಬಳಿಕ ಹಲವಾರು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ನಾಯಕರು ವಾಪಸ್ ಇದೀಗ ಮತ್ತೆ BJPನ ಸೇರ್ತಾರೆ. ಬಹಳಷ್ಟು ಮಂದಿ JDSನಿಂದಲೂ ಕೂಡ ಬರ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಒಂದಷ್ಟು ಸ್ಫೋಟಕ ಹೇಳಿಕೆಯನ್ನ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಕೊಟ್ಟಿರುವಂಥದ್ದು. ಅವರು ನೇರವಾಗಿ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳನ್ನ ಅವರು ಕೂಡ ಬಾಯ್ಬಿಟ್ಟಿರುವಂಥದ್ದು. ಅಂದ್ರೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇವತ್ತು ಮಂಡ್ಯದಲ್ಲಿ ಖುದ್ದು ಆ ಕುರಿತು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಈಗಾಗಲೇ ಏನು BJP ನಾಯಕರು ಬಹಳಷ್ಟು ಸಂಖ್ಯೆಯಲ್ಲಿ ಏನು ಕಾಂಗ್ರೆಸ್ ಅನ್ನು ತೊರೆದು BJPಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಕೇವಲ ಒಬ್ರು ಇಬ್ರಲ್ಲ, ಬರೋಬ್ಬರಿ 30 ಮಂದಿ ಏನು BJP ಮತ್ತು JDSನ ನಾಯಕರು ಏನು ಕಾಂಗ್ರೆಸ್ಸೇ ಬರೋದಕ್ಕೆ ರೆಡಿ ಆಗಿದ್ದಾರೆ. ನಾವೇ ಒಂದು ರೀತಿ ಸಮಾಧಾನವಾಗಿದ್ದೀವಿ. ಅವ್ರನ್ನ ಯಾವಾಗ ಕರೆದುಕೊಳ್ಬೇಕು ಅಂದ್ರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಅವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳ್ಬೇಕಾ, ಅಥವಾ ಚುನಾವಣೆ ಬಳಿಕ ಅಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾ ಒಂದು ಚಿಂತನೆಯನ್ನು ಕೂಡ ನಡೆಸ್ತಾ ಇದೀವಿ ಎಂಬ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಲ್ಲದೆ ಖುದ್ದು ವಿಪಕ್ಷ ನಾಯಕ ಅಶೋಕ್ ರವರಿಗೆ ಒಂದು ಟಾಂಗ್ ಅನ್ನು ಕೊಟ್ಟಿರುವಂಥದ್ದು. ಅಶೋಕ್ ರವರು ಸುಮ್ಮನೆ ಚುನಾವಣೆಯನ್ನ ನಡೆಸಿ ಈ ರೀತಿಯ ಮಾತುಗಳನ್ನ ಹೇಳ್ಬೇಡಿ. ನೀವೇನಾದ್ರೂ ನಾನು ಅಂದ್ರೆ ನಾಯಕರ ಏನೋ ಕಾಂಗ್ರೆಸ್ಗೆ ಸೇರುವಂತಹ BJP JDS ನಾಯಕರ ಹೆಸರನ್ನ ಹೇಳಿದ್ರೆ ನಿಮ್ ಖಂಡಿತವೂ ಕೂಡ ಶಾಕ್ಯ ಒಳಗಾಗ್ತೀರಾ. ಅಂತ ಪ್ರಭಾವಿ ನಾಯಕರು ಕಾಂಗ್ರೆಸ್ಗೆ ಬರಲು ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಎಂಬ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಕಡೆ ಚರ್ಚೆಗಳಾಗ್ತಾ ಇದೆ. ಅಂದ್ರೆ BJP ಈಗಾಗಲೇ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ವಾಪಸ್ BJPಗೆ ಹೋಗ್ತಾರೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಇದೀಗ ಏನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಮತ್ತೊಂದು ತಿರುವನ್ನ ಆಪರೇಷನ್ ಒಂದು ವಿಚಾರವಾಗಿ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಮತ್ತೊಂದಷ್ಟು ಮಂದಿ ಈಗಾಗಲೇ BJPಯಲ್ಲಿ ರೆಡಿ ಆಗಿರ್ಬೋದು. ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇರ್ಬೋದು ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಈ ಒಂದು ವಿಚಾರವಾಗಿ ಸದ್ಯ ಕೃಷಿ ಸಚಿವರು ಹೇಳಿರುವಂತದ್ದು ಕೇವಲ ಬಾಯಿ ಮಾತಿಗೆ ಹೇಳಿದ್ದಾರಾ, ಎಲ್ಲೋ ಒಂದ್ ಕಡೆ ಏನು ಕಾಂಗ್ರೆಸ್ BJP ನಾಯಕರನ್ನ ಎದುರಿಸುವ ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆಗಳ ಕೊಟ್ಟಿದ್ದಾರೆ ಎಂಬುದನ್ನ ಮುಂದಿನ ದಿನಗಳಿಗೂ ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.